ಮುಂದುವರೆದು ಈ ವಿಚಾರ ಸಹಜವಾಗಿ ವಿಪಕ್ಷ ನಾಯಕರಿಗೆ ವಿಪಕ್ಷಕ್ಕೆ ಆಹಾರವಾಗಿದೆ. ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೋಟ್ ಬ್ಯಾಂಕ್ಗಾಗಿ ಸರ್ಕಾರ ಓಲೈಕೆಯನ್ನು ಮಾಡ್ತಾ ಇದೆ ಅನ್ನೋದು ಆರೋಪ. ಕ್ರಿಮಿನಲ್ ಕೇಸ್ಗಳ ವಾಪಸಾತಿ ಅಸಂವಿಧಾನಿಕ, ಸರ್ಕಾರವೇ ಮಾಡಿರುವಂತಹ ಅಪರಾಧ, ಇದು ಬ್ಲಂಡರ್ ಮಾಡಿದೆ ಸರ್ಕಾರ ಅನ್ನೋದನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಈ ನಿರ್ಧಾರವನ್ನು ವಾಪಸ್ ಪಡಿತೀವಿ ಅಂತ. ಸೊ ಒಟ್ನಲ್ಲಿ ಕೇಸ್ ವಾಪಸ್ ಪಡೆಯೋ ವಿಚಾರ ಸರ್ಕಾರ ವರ್ಸಸ್ ಬಿಜೆಪಿ ಅನ್ನೋ ಸ್ಥಿತಿಯನ್ನು ತಂದಿದೆ. ಇವರು ವೋಟ್ ಬ್ಯಾಂಕ್ಗಾಗಿ ಕೆಲವರನ್ನ ಓಲೈಸಲಿಕ್ಕಾಗಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇನ್ನೂ ಟ್ರಯಲ್ ನಡೀತಾ ಇರಬೇಕಾದ್ರೆ ಕೋರ್ಟ್ಗಳಲ್ಲಿ ಕೇಸ್ಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತಗೊಳ್ತಕ್ಕಂಥದ್ದು ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಠಾಣೆಗಳಿಗೆ ಬೆಂಕಿ ಹಚ್ಚೋದು, ಪೊಲೀಸ್ ಇಲಾಖೆಯ ವಾಹನಗಳಿಗೆ ಬೆಂಕಿ ಹಚ್ಚೋದು, ಕಲ್ಲು ತೂರಾಟ ಮಾಡಿದ್ದು, ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದು, ಇವು ಕ್ರಿಮಿನಲ್ ಕೇಸ್ಗಳು. ಇದನ್ನು ಅದು ಬೀದರ್ದೇ ಆಗಿರ್ಬೋದು, ಬೆಂಗಳೂರದೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇವುಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಒಂದು ರೀತಿಯ ಓಲೈಕೆ ರಾಜಕಾರಣ. ಈ ಕೆಲಸವನ್ನು ಈ ಸರ್ಕಾರ ಮಾಡಬಾರ್ದಾಗಿತ್ತು. ನಾವು ಎಷ್ಟೇ ಹೇಳಿದರೂ ಪದೇ ಪದೇ ತಪ್ಪುಗಳನ್ನೇ ಮಾಡ್ತಾ ಇರತಕ್ಕಂಥ ಈ ಸರ್ಕಾರಕ್ಕೆ ಜನ ಉತ್ತರ ಕೊಡಬೇಕಾಗಿದೆ. ನಾವು ಎಷ್ಟು ಹೋರಾಟಗಳು ಮಾಡಿದರೂ ಕೂಡ ಇವರ ದುಂಡಾವರ್ತಿ ಮತ್ತು ಉದ್ದಟತನವನ್ನು ಇವರು ಸರಿಯಾಗಿ ಬಗೆಹರಿಸ್ಕೊಳ್ತಾ ಇಲ್ಲ. ಇದು ಕಾನೂನು ಬಾಹಿರವಾದ ಕೃತ್ಯ. ಇದು ಸರ್ಕಾರವೇ ಮಾಡ್ತಾ ಇರತಕ್ಕಂಥ ಅಪರಾಧ. ಯಾಕೆಂತಂದರೆ ಯಾರೋ ಒಬ್ಬ ವ್ಯಕ್ತಿ ಅಪರಾಧ ಮಾಡಿದಾಗ ಆತನನ್ನು ಶಿಕ್ಷಿಸಬಹುದು. ಸರ್ಕಾರವೇ ತಪ್ಪು ಮಾಡಿದಾಗ ಯಾರನ್ನು ಶಿಕ್ಷಿಸೋದು? ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಒಂದು ತಳಮಟ್ಟದ ರಾಜಕಾರಣ ಮಾಡಲಿಕ್ಕೆ ಅವರು ಇಳಿಯಬಾರ್ದಾಗಿತ್ತು. ಭವಿಷ್ಯ ಅವರ ರಾಜಕೀಯದ ಅಂತ್ಯದ ದಿನಗಳಲ್ಲಿ ಕೆಟ್ಟ ಸಂಪ್ರದಾಯಗಳಿಗೆ ಇವರು ನಾಂದಿ ಆಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ಭಾರತೀಯ ಜನತಾ ಪಕ್ಷ ಒಪ್ಪೋದಿಲ್ಲ. ಸಂಪೂರ್ಣವಾಗಿ ನಾವು ವಿರೋಧ ಮಾಡ್ತೀವಿ. ಸಹಜವಾಗಿ ಪ್ರಶ್ನೆ ಏನು ಬರುತ್ತೆ ಅಂದ್ರೆ, ಓಲೈಕೆ ಅನ್ನೋ ಇಳಿಜಾರಿಗೆ ಕಾಲಿಟ್ಟು ಕಾಂಗ್ರೆಸ್ ಪ್ರಪಾತಕ್ಕೆ ಬೀಳುವಂತಹ ಹಂತಕ್ಕೆ ಹೋಗ್ತಾ ಇದೆಯಾ? ಓಲೈಕೆ ಅನ್ನೋ ಇಳಿಜಾರಿಗೆ ಕಾಲಿಟ್ಟು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಸಹಜವಾಗಿ ಹಿಂದೂ ಮುಖಂಡರು ಅನೇಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಕಾನೂನು ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ.